ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತಿನ ಊಟ ಬಂದ್ಬಿಟ್ಟು ಬಿಸಿ ಬಿಸಿ ರೊಟ್ಟಿ, ಮೂಲಂಗಿ ಪಲ್ಯವು, ಹೀರೆಕಾಯಿ ಪಲ್ಯವು. ಬಿಸಿ ಬಿಸಿ ರೊಟ್ಟಿ ರೆಡಿ ಆಗೈತೆವು. ಆ ಕಡೆಗೆ ಪಲಾವ್ ರೆಡಿ ಆಗೈತಿ. ಇಲ್ಲಿ ಬಿಸಿ ಬಿಸಿ ರೊಟ್ಟಿ ರೆಡಿ ಆಗೈತೆವು. ಜೋಳ ಖಾಲಿ ಆಗ್ಯಾವಂತ, ಜೋಳ ತರ್ಬೇಕು. ಎಲ್ಲ ರೊಟ್ಟಿ ಉಣ್ಣಂಬರ್ರಿ. ನಮಸ್ಕಾರ ಎಲ್ಲರಿಗೂ. ಮುಂಜಾನೆಯ ಶುಭೋದಯಗಳು. ನಿಮ್ಮ ಮನೆಗೆ ಬೆಳಗ್ಗೆ ಟಿಫನ್ನು, ನಮ್ಮ ಮನೆಗೆ ಬೆಳಗ್ಗೆ ರೊಟ್ಟಿ. ಸೊ ನಿಮ್ಮ ಮನೆಗೆ ಏನು ಮಾಡಿರಿ ಅಂತಂದು ಕಮೆಂಟ್ ಮಾಡಿರಿ. ನಮ್ಮ ಮನೆ ದಿವಸ ಬೆಳಿಗ್ಗೆ ರೊಟ್ಟಿ ಇರ್ತಾವೆ. ಅವ್ರಿಗೆ ಶಾಲೆ ಕಟ್ಕೊಂಡು ಹೋಗೋಕೆ ಪಲಾವ್ ರೆಡಿ ಆಗೈತಿ. ನಮಗೆ ಕೆಲ್ಸಕ್ಕೆ ಹೋಗೋಕೆ ಬಿಸಿ ರೊಟ್ಟಿ ಪಲ್ಯ. ಎಷ್ಟು ಮಂದಿಗೆ ಈ ಭಾಗ್ಯ ಇಲ್ಲ ಕಮೆಂಟ್ ಮಾಡಿರಿ. ಎಷ್ಟು ಮಂದಿಗೆ ಈ ಭಾಗ್ಯ ಐತೆ ಅದನ್ನ ಕಮೆಂಟ್ ಮಾಡಿರಿ. ಕೆಲಸಕ್ಕೆ ಟೈಮ್ ಆಗತ್ತೆ ಅಂತಂದು ಸ್ವಲ್ಪ ಜಗಳ ಮಾಡಿದೆ. ಅದಕ್ಕೆ ಓದ್ಕೊಂಡು ಬಟ್ ರೊಟ್ಟಿ ಸುಡಕತ್ತಾರ. ತಲೆ ಕೆಡ್ಸೋಣಂಗಿಲ್ಲ. ಸಾಯಂಕಾಲ ಏನಾರು ಒಂದು ಗೋಬಿ ತಂದು ಕೊಟ್ರೆ ಸರಿ ಹಾಕ್ರ ಹೋಗ್ಬಾರ್ದು. ಇದು ಆರೋಗ್ಯಕ್ಕೆ ಭಾರಿ ಒಳ್ಳೆಯದ್ರಿ. ಇದು ಹೀಟ್ ಮನುಷ್ಯ ಇದ್ದಾರೆ ಇದು ಮೂಲಂಗಿ ಪಲ್ಯವು ತಿನ್ನಿ ಅಂದ್ರೆ ಭಾರಿ ತಂಪಾಕತಿ ದೇಹಕ್ಕೆ. ಇದು ಹೀರೆಕಾಯಿ ಪಲ್ಯವು, ಇದು ತರಕಾರಿ ಭಾರಿ ಒಳ್ಳೆಯದು. ಎಸ್ಪೆಷಲಿ ಪೈಲ್ಸ್ ಇದ್ದವ್ರಿಗೆ ಇದು ಮೂಲಂಗಿ ಪಲ್ಯ ಮಾಡ್ಸ್ಕೊಂಡು ತಿನ್ನಿರಿ, ಭಾರಿ ಒಳ್ಳೆಯದು. ಹಸಿ ಮೂಲಂಗಿ ತಿಂದ್ರೂ ಇನ್ನೂ ಒಳ್ಳೆಯದು. ಎಳ್ಳೆ ರೊಟ್ಟಿ ರೆಡಿ ಆಯ್ತು ನೋಡ್ರಿ. ರೊಟ್ಟಿ ಇಲ್ಲೊಂದು ಸ್ವಲ್ಪ ತೂತಾಗೈತಿ, ನಡಿತೈತಿ. ಹಂಗೆ ಒತ್ತಬಾರ್ದು, ಮೆಲ್ಲಕ್ಕೆ ಅನ್ಬೇಕು ಹಂಗೆ. ರೊಟ್ಟಿ ಸುಡಕ್ಕೆ ಬರೋಲ್ಲ ನಿಮಗೆ? ಹೇಗೆ ಕೊಟ್ಟಲ್ಲ ನಿಮ್ಮ ಅವ್ರೆ? ಉದ್ದದ ಹೇಗೆ ಕೊಟ್ರೆ ಕೈ ನೋವು ಬರ್ತಾವಂತಂದು? ಹಾಂ, ಹಂಗೆ ಕೊಡ್ರ ಕೈ ರೆಟ್ಟಿ ಗಟ್ಟಕ್ಕವ. ನೋಡ ಹಂಗೆ ಸುಟ್ಟನೆ ಅಂದ್ರೆ ಕೈ ರೆಟ್ಟಿ ಗಟ್ಟಕತಿ, ಆರೋಗ್ಯನೂ ಒಳ್ಳೇದಿರ್ತೈತಿ. ಬರೀ ಉದ್ದಕ್ಕೆಂದು ಕುತ್ಕೊಂಡಿ ಅಂದ್ರೆ ಕೈ ನೋವು ಬರ್ತವೆ ನಾಳೆ. ಹಾಯ್ ಫ್ರೆಂಡ್ಸ್. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಸಪೋರ್ಟ್ ಮಾಡಿರಿ ನಮ್ಮ ಹಳ್ಳಿ ಮಂದಿಗೆ. ನಿಮ್ಮ ಸಪೋರ್ಟ್ ಸದಾ ನಮ್ಮ ಹತ್ರ, ನಮ್ಮ ಮೇಲೆ ಹಿಂಗೆ ಇರಲಿ. ನಾವು ಏನೋ ಒಂದು ಮಾಡೋಣ ಅಂತಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ರೀ. ನಮ್ಮ ದಿನನಿತ್ಯ ಲಾಗ್, ಆಮೇಲೆ ಏನಾರ ಕುಕ್ಕಿಂಗ್ ಚಾನಲ್ ಮಾಡಿದ್ರೆ ಅದನ್ನ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ. ಸಿಟಿ ಸೈಡ್ ಮಂದಿಗೆ ಈ ಥರ ರೊಟ್ಟಿ ಭಾಗ್ಯ ಇಲ್ಲ ಅಂತ ಅನ್ಕೊತೀನಿ. ನೋಡಿರಿ ಈ ಥರ ಮಾಡಿಸಿ ರೊಟ್ಟಿನ. ಅದರ ಕಟ್ಟಿಗೆ ಒಲೆಯಲ್ಲಿ
ಆಗೋ ರೊಟ್ಟಿ ಭಾರಿ ರುಚಿ ಇರ್ತಾವೆ ರೀ. ಜೋಳದ ರೊಟ್ಟಿ ನೀವು ಅಂಗಡಿ ಮನೇಲಿ ತೊಗೊಂಡು ಅಂದರೆ ಅಷ್ಟು ರುಚಿ ಬರೋಲ್ಲ. ಯಾಕಂದರೆ ಎಲ್ಲ ಮಿಷನ್ ಬಂದ್ಬಿಟ್ಟವು ಈಗ ರೊಟ್ಟಿ ಸುಡೋವು. ಬರ್ತಾ ಬರ್ತಾ ಕಾಲಮಾನ ಇನ್ನೂ ಇದಾಕತ್ರಿ, ಇಂಪ್ರೂವ್ ಆಕತಿ. ಎಲ್ಲ ರೆಡಿಮೇಡ್ಸ್ ಆಗತ್ತೆ ಬರ್ತಾವೆ. ಬಟ್ ಈಗಿನ ಏನು 90s ಏನದಾರಲ್ಲ ಇವರು ಅದೃಷ್ಟವಂತ ಅಂತ ಹೇಳ್ಬೋದು. ಬಿಸಿ ಬಿಸಿ ರೊಟ್ಟಿ ಸುಡೋ ತಿನ್ನೋ ಬಗ್ಗೆ ನಮಗೆ ಸಿಕ್ಕತ್ರಿ ನೋಡ್ರಿ. ಕಟ್ಟಿಗೆ ನಾವು ತಗೊಂಡ್ಬರ್ತೀವಿ. ಮೂರೇ ರೊಟ್ಟಿ 2 ಕಂಪ್ಲೀಟ್ ಆವು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ತೈತೆ ರೀ. ನಾಳೆ ವಿಡಿಯೋಕ್ಕೆ ಮತ್ತು ನಾಳೆ ಹೊಸದಾಗಿಂದ ಏನೋ ಒಂದು ವಿಡಿಯೋ ತೊಗೊಂಬರ್ತೇನೆ ರೀ. ಅಲ್ಲಿವರೆಗೂ ನಮ್ಮ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಒಂದು ಲೈಕ್ ಕಮೆಂಟ್ ಬರಲಿ. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ವೆರಿ ಮಚ್.